ಐಡಿಯಾ ಇರ್ಬೋದು. ಭಾರತದಲ್ಲಿ ಪ್ರತಿ ವರ್ಷ 14 ಲಕ್ಷ ವಿದ್ಯಾರ್ಥಿಗಳು IIT ಪರೀಕ್ಷೆಯನ್ನು ಬರೀತಾರೆ. ಇದರಲ್ಲಿ ಪಾಸ್ ಆಗೋರು ಅಂದರೆ ಕ್ವಾಲಿಫೈ ಆಗೋರು ಕೇವಲ 50,000 ಮಕ್ಕಳು. ಈ 50,000 ಮಕ್ಕಳಲ್ಲಿ IITಯಲ್ಲಿ ಸೀಟ್ ಸಿಗೋದು ಎಷ್ಟು ಜನರಿಗೆ ಅಂದರೆ ಕೇವಲ 17ರಿಂದ 18,000 ವಿದ್ಯಾರ್ಥಿಗಳಿಗೆ ಮಾತ್ರ IIT ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅಂದರೆ ನಾವು ಸೆಲೆಕ್ಷನ್ ಪ್ರೊಬಬಿಲಿಟಿ ಅಂದರೆ ಸೀಟ್ ಸೆಲೆಕ್ಷನ್ ಪ್ರೊಬಬಿಲಿಟಿ ಎಷ್ಟು ಅಂದರೆ 1.29% ಮಾತ್ರ. ಅದೇ ರೀತಿ ಭಾರತದಲ್ಲಿ ನೀಟ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು 24 ಲಕ್ಷ. ಈ 24 ಲಕ್ಷದಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದು ಎಷ್ಟು ಮಕ್ಕಳಿಗೆ ಅಂದರೆ ಮೇ ಬಿ 55,000 to 60,000 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಗೌರ್ಮೆಂಟ್ ಅಲೋಟೆಡ್ ಸೀಟ್ಸ್ ಅಂದರೆ ನೀಟಲ್ಲಿ ಫ್ರೀ ಸೀಟ್ಸ್ ಅಂತ ಏನು ಕರೀತಾರಲ್ಲ ಆ ಸೀಟ್ಸನ್ನು ದೊರಕಬೇಕು ಅಂದರೆ ಕೇವಲ 50,000ರಿಂದ 60,000 ಮಕ್ಕಳಿಗೆ ಮಾತ್ರ. ಅಂದರೆ 24 ಲಕ್ಷ ವಿದ್ಯಾರ್ಥಿಗಳಲ್ಲಿ ಕೇವಲ 50ರಿಂದ 60,000 ವಿದ್ಯಾರ್ಥಿಗಳಿಗೆ ಮಾತ್ರ ನೀಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿ ಗೌರ್ಮೆಂಟ್ ಸೀಟ್ ಸಿಗುವಂತಹ ನಂಬರ್ಸು. ಅಂದರೆ ಇದರಲ್ಲಿ ಕೂಡ ಸೆಲೆಕ್ಷನ್